ಬೇಸಿಗೆಗಾಲದಲ್ಲಿ ಡಯಾಬಿಟಿಸ್ ಅವರು ಏನೇನು ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಡಾಕ್ಟ್ರೆ, ಡಯಾಬಿಟಿಸ್ ಸಮ್ಮರಲ್ಲಿ ಏನಾರ ಚೇಂಜಸ್ ಆಗುತ್ತಾ, ಕಂಟ್ರೋಲ್ಗೆ ಏನಾರ ತೊಂದರೆ ಆಗುತ್ತಾ? ಅಷ್ಟು ಜನಕ್ಕೆ ನಾವು ಹೇಳ್ತೀವಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಎಷ್ಟೊಂದು ಮೆಡಿಸಿನ್ಸ್, ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಸ್ಟೋರೇಜ್ನ ಕರೆಕ್ಟಾಗಿ ಇಡಬೇಕು. ಕಾಂಪ್ರಮೈಸ್ ಮಾಡಕ್ಕೆ ಹೋಗ್ಬೇಡಿ, ಇರಲಿ ನೋಡೋಣ ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಇನ್ಸುಲಿನ್ ಸರಿಯಾಗಿ ಸ್ಟೋರ್ ಮಾಡದೇ ಇದ್ರು ಕೂಡ ಬಿಸಿಲು ಕೂಡ ಆ ಇನ್ಸುಲಿನ್ ಮೇಲೆ ಬಿದ್ದು ಆ ಇನ್ಸುಲಿನ್ ಕೆಪಾಸಿಟಿನ ಕಮ್ಮಿ ಮಾಡಬಾರ್ದು. ಹೈಪೋ ಅಂದರೆ ಬ್ಲಡ್ ಶುಗರ್ ಕಮ್ಮಿ ಆಗೋದು ಕೂಡ ನಮಗೆ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಸಮ್ಮರಲ್ಲಿ ಅಂತ ಹೇಳಿ. ಯಾವಾಗ ನಿಮಗೆ ಲೋ ಶುಗರ್ ಆಗುತ್ತೆ ಅಂತ ಗೊತ್ತಾಗುತ್ತೋ, ಐದರ್ ಮೆಡಿಸಿನ್ಸೋ ಇನ್ಸುಲಿನ್ಸೋ ಏನು ಕೊಟ್ಟಿರ್ತಾರೋ ಅದು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಫುಡ್ ಕ್ವಾಂಟಿಟಿ ಚೂರು ಜಾಸ್ತಿ ಮಾಡೋದ್ರಿಂದ, ಬರೀ ಕಾಲಲ್ಲಿ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾಲಲ್ಲಿ ಬೊಬ್ಬೆ ಬರೋದು ಗೊತ್ತಾಗಲ್ಲ. ಬೊಬ್ಬೆ ಬಂತು ಅಂದರೆ ಗಾಲ್ ಇನ್ಫೆಕ್ಷನ್ ಆಗುತ್ತೆ, ಅದು ನಿಮಗೆ ಲೇಟರ್ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಡಯಾಬಿಟಿಸಲ್ಲಿ ಒಂದ್ಸತಿ ಕಾಲು ಗಾಯಗಳಾಗ್ಬಿಟ್ರೆ ವಾಸಿ ಆಗಲ್ಲ. ಸಮ್ಮರಲ್ಲಿ ಆಸ್ ಇಟ್ ಈಸ್ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ, ಯಾಕೆಂದರೆ ಬಾಡಿ ಬ್ಲಡ್ ಸ್ವಲ್ಪ ತಿಕ್ ಆಗಿರುತ್ತೆ, ಹಾಗಾಗಿ ಅಷ್ಟು ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಿರಲ್ಲ. ಸೆಕೆಗಾಲದಲ್ಲಿ ನೀವು ಕೇಳಿರ್ಬೋದು, ಸೆಕೆಗಾಲದಲ್ಲಿ ಏನಾಗುತ್ತೆ ಅಂದರೆ ನಾವು ಸರಿಯಾಗಿ ತಿನ್ನಕ್ಕಾಗಲ್ಲ, ಹೊಟ್ಟೆ ಆಗಲ್ಲ, ಹಾಗಾಗಿ ಏನಾಗುತ್ತೆ ಕ್ವಾಂಟಿಟಿ ಕಮ್ಮಿ ಮಾಡಿಬಿಡ್ತೀವಿ. ಯಾವಾಗ ಕ್ವಾಂಟಿಟಿ ಕಮ್ಮಿ ಮಾಡಿಬಿಡ್ತೀವೋ ನಮಗೆ ರಿಪೀಟೆಡ್ ಆಗಿ ಲೋ ಶುಗರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಪದೇ ಪದೇ ಶುಗರ್ನ ಚೆಕ್ ಮಾಡಿಕೊಂಡು ಶುಗರ್ ಕಂಟ್ರೋಲ್ ಇದೆಯಾ, ಜಾಸ್ತಿ ಲೋ ಆಗ್ತಿದ್ಯಾ, ನಮಸ್ಕಾರ. ವೆಲ್ಕಮ್ ಟು ಸ್ವೀಟ್ ನ್ಯೂಸ್ ಅಬೌಟ್ ಡಯಾಬಿಟೀಸ್ ಬೈ ಡಾಕ್ಟರ್ ಸುಮನ್. ಇವಾಗಿನ ಒಳ್ಳೆ ಸಂಚಿಕೆ ಒಂದು ಕೊಡಬೇಕು ಅಂತ ಬಂದಿದ್ದೀನಿ. ಈ ಸಂಚಿಕೆಯಲ್ಲಿ ನಾವು ಏನು ಮಾತಾಡೋಣ ಅಂದರೆ, ಸಮ್ಮರ್ ಎಲ್ಲರ ಕಡೆಯೂ ಬಂದಿದೆ. ಸಮ್ಮರ್ ಅಂದರೆ ಬೇಸಿಗೆಗಾಲ. ಬೇಸಿಗೆಗಾಲದಲ್ಲಿ ಡಯಾಬಿಟಿಸ್ ಅವರು ಏನೇನು ಥರ ಮಾಡಿದ್ರೆ ಹೆಲ್ಪ್ ಆಗುತ್ತೆ ಅನ್ನೋದು ತುಂಬಾ ಅವಶ್ಯಕತೆ ಇದೆ. ಎಷ್ಟೋ ಜನ ನಾನು ಕೇಳ್ತಾರೆ, ಡಾಕ್ಟ್ರೇ ಡಯಾಬಿಟಿಸ್ ಸಮ್ಮರಲ್ಲಿ ಏನಾರ ಚೇಂಜಸ್ ಆಗುತ್ತಾ, ಕಂಟ್ರೋಲ್ಗೆ ಏನಾರ ತೊಂದರೆ ಆಗುತ್ತಾ, ಅಥವಾ ಬೇರೆ ಏನಾರ ಎಫೆಕ್ಟ್ ಆಗುತ್ತಾ ಅಂತ ಕೇಳ್ತಾರೆ. ಹೌದು, ಸಮ್ಮರ್ ಅಂದರೆ ಬೇಸಿಗೆಗಾಲದಲ್ಲಿ ಡಯಾಬಿಟಿಸ್ಗೆ ತುಂಬಾ ಎಫೆಕ್ಟ್ ಆಗುತ್ತೆ. ಅಂದರೆ ಏನಂತ ಹೇಳ್ತೀವಿ ಅಂದರೆ, ಡಯಾಬಿಟಿಸ್ ಪೇಷಂಟ್ಸ್ಗೆ ಯಾವಾಗ ಡಿಹೈಡ್ರೇಟ್ ಆಗ್ತಾರೋ, ಅಂದರೆ ಡಿಹೈಡ್ರೇಷನ್ ಅಂದರೆ ದೇಹದಲ್ಲಿ ನೀರಿನಂಶ ಯಾವಾಗ ಕಮ್ಮಿ ಆಗುತ್ತೋ ಆವಾಗ ಡಯಾಬಿಟಿಸ್ ಕಂಟ್ರೋಲ್ ಅಷ್ಟು ಚೆನ್ನಾಗಿರಲ್ಲ ಅಂತ ಹೇಳ್ತೀವಿ. ನಾಟ್ ಓನ್ಲಿ ದಟ್, ಎಷ್ಟೋ ಜನಕ್ಕೆ ನಾವು ಹೇಳ್ತೀವಿ ಕಾನ್ಸಂಟ್ರೇಷನ್ ಜಾಸ್ತಿ ಆದಾಗ ಶುಗರ್ ಲೆವೆಲ್ ಜಾಸ್ತಿ ಆಗುತ್ತೆ. ಪ್ಲಸ್ ಎಷ್ಟೊಂದು ಮೆಡಿಸಿನ್ಸ್, ಫಾರ್ ಎಕ್ಸಾಂಪಲ್ ಇನ್ಸುಲಿನ್ ಸ್ಟೋರೇಜ್ನ ಕರೆಕ್ಟಾಗಿ ಇಡಬೇಕು. ಇನ್ಸುಲಿನ್ ಸರಿಯಾಗಿ ಸ್ಟೋರ್ ಮಾಡದೇ ಇದ್ರೂ ಕೂಡ ಬಿಸಿಲು ಕೂಡ ಆ ಇನ್ಸುಲಿನ್ ಮೇಲೆ ಬಿದ್ದು ಆ ಇನ್ಸುಲಿನ್ ಕೆಪಾಸಿಟಿನ ಕಮ್ಮಿ ಮಾಡಿಬಿಡುತ್ತೆ. ಸೊ ಹಾಗಾಗಿ ಪ್ರತಿಯೊಂದೂ ತಿಳ್ಕೊಂಡ್ರೆ ನೀವು ಕಂಟ್ರೋಲ್ ಮಾಡೋಕ್ಕೆ, ಪ್ಲಸ್ ಡಯಾಬಿಟಿಸಿಂದ ಏನೇ ಪ್ರಾಬ್ಲಮ್ ಆಗೋದನ್ನು ಅವನ್ನ ಪ್ರಿವೆಂಟ್ ಮಾಡ್ಬೋದು ಅಂತ ನಾವು ಹೇಳ್ತೀವಿ. ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ, ಏನೇನು ಮಾಡಿದ್ರೆ ಡಯಾಬಿಟಿಸ್ ಈ ಬೇಸಿಗೆಗಾಲದಲ್ಲಿ ತುಂಬ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ಹೋಗ್ತೀನಿ, ಅದನ್ನು ಕೇಳ್ತಾ ಬನ್ನಿ. ಫಸ್ಟು ನಾವೇನು ಹೇಳ್ತೀವಿ, ಹೈಡ್ರೇಷನ್ ಅಂತ ಹೇಳ್ತೀವಿ. ಹೈಡ್ರೇಷನ್ ಅಂದರೆ ಪ್ರತಿಯೊಬ್ಬ ಡಯಾಬಿಟಿಕ್ ಪೇಷಂಟ್ಸು ನಾವು ನೀರು ಕುಡಿಯೋದ್ರ ಬಗ್ಗೆ ಚೆನ್ನಾಗಿ ಗಮನ ಕೊಡಬೇಕು. ನೀರು ಒಂದೇ ಅಲ್ಲ, ಕೆಲವೊಂದು ಜ್ಯೂಸಸ್ ಅಂತಲೂ ಹೇಳ್ತೀವಿ. ಅಂದರೆ ರೆಗ್ಯುಲರ್ ಫ್ರೆಶ್ ಜ್ಯೂಸಸ್ ಕುಡಿಯೋದ್ರಿಂದ ತುಂಬಾ ಅಡ್ವಾಂಟೇಜ್ ಇರುತ್ತೆ, ಬಟ್ ಲಿಮಿಟೆಡ್ ಕ್ವಾಂಟಿಟಿ. ಅಂದರೆ ಏನು ಜಾಸ್ತಿ ಶುಗರ್ಸ್ ಹಾಕೋದಾಗಲಿ ಅಥವಾ ಬೇರೆ ಒಂದು ಹಾಕಬಾರ್ದು. ಅದನ್ನು ಹಾಕ್ತಂಗೆ ಕುಡಿಯೋದ್ರಿಂದ ಡೆಫಿನೆಟಾಗಿ ಡಯಾಬಿಟಿಸಲ್ಲೂ ಕೂಡ ಹೈಡ್ರೇಷನ್ ಚೆನ್ನಾಗಿದ್ದರೆ ಕಂಟ್ರೋಲ್ ಆಫ್ ಡಯಾಬಿಟಿಸ್ ತುಂಬಾ ಬರುತ್ತೆ ಅಂತ ನಾವು ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್, ಕಾನ್ಸ್ಟೆಂಟಾಗಿ ಕುಡೀರಿ ಅಂತ ಹೇಳ್ತೀವಿ. ಅಂದರೆ ಬಾಯಾರಿಕೆ ಆಗಲೇಬೇಕು ಅಂತ ಏನಿಲ್ಲ, ಕುಡಿಬೇಕು ಅನ್ನೋಂಗಿತ್ತು ಅಂದರೆ ನಮ್ಗೆ ಯಾವಾಗ ಅನಿಸುತ್ತೋ ಎವ್ರಿ 3 hours 4 hours ಒಂದ್ಸತಿ ಲೈಟಾಗಿ ಏನಾರು ಕುಡಿತಾ ಇದ್ದರೆ ಡಯಾಬಿಟಿಸ್ ಹೈಡ್ರೇಷನ್ ಲೆವೆಲ್ ತುಂಬಾ ಚೆನ್ನಾಗಿರುತ್ತೆ. ಪ್ಲಸ್ ಯಾವುದು ಬೆಸ್ಟು ಅಂತ ನಾವು ಕೇಳ್ಬೋದು. ಯಾವ್ದು ಬೆಸ್ಟ್ ತೊಗೊಳೋದ್ರು ನಮಗೆ ಕುಡಿಯೋದ್ರಲ್ಲಿ ಅಂತ ಕೇಳ್ಬೋದು. ನಾವು ಹೇಳ್ತೀವಿ ಎಲ್ಲ ಥರದ್ದು ಕುಡೀರಿ ಅಂತ. ವಾಟರ್ ಕುಡೀರಿ. ಜನರಲಾಗಿ ನಾವು ಹೇಳ್ತೀವಿ ಸ್ವಲ್ಪ, ಫಾರ್ ಎಕ್ಸಾಂಪಲ್ ನೀವೀಗ ಏನಾಗುತ್ತೆ ಬಟರ್ ಮಿಲ್ಕ್ ಅಂತ ನೀವು ಕೇಳಿರ್ಬೋದು. ಅಂದರೆ ನೀರು ಮಜ್ಜಿಗೆ ಕುಡಿಬೋದು. ನೀರು ಮಜ್ಜಿಗೆ ಕುಡಿಯೋದಂತೂ ಒಳ್ಳೆಯದು. ಆದಷ್ಟು ಈ ನೀರು ಮಜ್ಜಿಗೆನ ಏನೂ ಹಾಕೋಕ್ಕೆ ಹೋಗ್ಬಾರ್ದು. ಅಂದರೆ ಉಪ್ಪಾಗಲಿ ಅಥವಾ ಸ್ವೀಟ್ಸ್ ಆಗಲಿ ಅಥವಾ ಶುಗರ್ ಆಗಲಿ ಹನಿ ಆಗಲಿ ಅವೆಲ್ಲ ಏನೂ ಹಾಕ್ಬಾರ್ದು. ಪ್ಲೇನ್ ಬಟರ್ ಮಿಲ್ಕ್ ಕುಡಿಯೋದು ತುಂಬಾ ಒಳ್ಳೆಯದು. ಪ್ಲಸ್ ಸ್ವಲ್ಪ ಕೋಲ್ಡ್ ಆಗಿದ್ದರೆ, ಅಂದರೆ ಸ್ವಲ್ಪ ತಣ್ಣಗಿದ್ದರೆ ಬಾಡಿಗೆ ತುಂಬ ಹೈಡ್ರೇಷನ್ ತುಂಬ ಹೆಲ್ಪ್ ಆಗುತ್ತೆ. ಇವಾಗ ವಿ ಆಲ್ಸೋ ಸೇ ಈ ನಿಂಬೆಹಣ್ಣು ಜ್ಯೂಸು ಅಂತಲೂ ಹೇಳ್ತೀವಿ. ಈ ನಿಂಬೆಹಣ್ಣು ಜ್ಯೂಸ್ ಕೂಡ ವಿತೌಟ್ ಶುಗರ್ ವಿತೌಟ್ ಸಾಲ್ಟ್ ಯೂಸ್ ಮಾಡಿ ಅಂತ ಹೇಳ್ತೀವಿ. ತೊಗೊಳ್ಳೋದ್ರಿಂದ ಏನಾಗುತ್ತೆ, ಹೈಡ್ರೇಷನ್ ಲೆವೆಲ್ ಜಾಸ್ತಿ ಆದರೆ ಬ್ಲಡ್ ಕಾನ್ಸಂಟ್ರೇಷನ್ ಚೆನ್ನಾಗಿರುತ್ತೆ, ಅಂದರೆ ಬ್ಲಡ್ ಈಸಿಯಾಗಿ ಫ್ಲೋ ಆಗುತ್ತೆ. ನಾಟ್ ಓನ್ಲಿ ದ್ಯಾಟ್, ಶುಗರ್ ಕಂಟ್ರೋಲ್ಗೂ ತುಂಬಾ ಹೆಲ್ಪ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇನ್ನೊಂದು ಕಾಮನಾಗಿ ಹೇಳ್ತೀವಿ ಏನಾಗುತ್ತೆ ಅಂದರೆ ಎಕ್ಸ್ಟ್ರೀಮ್ ಹೀಟ್ ಅಂತ ಹೇಳ್ತೀವಿ. ಎಕ್ಸ್ಟ್ರೀಮ್ ಹೀಟ್ ಅಂದರೆ ತುಂಬ ಬಿಸಿಲು ಜಾಸ್ತಿ ಇದ್ದಾಗ, ಬಾಡಿ ಡಿಹೈಡ್ರೇಟ್ ಆದಾಗ ಅದೇ ಥರ ಬ್ಲಡ್ಡು ಸ್ವಲ್ಪ ಮೋರ್ ತಿಕ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಮೋರ್ ತಿಕ್ ಆದಾಗ ಈಸಿಯಾಗಿ ಫ್ಲೋ ಆಗೋಲ್ಲ. ಈಸಿಯಾಗಿ ಫ್ಲೋ ಆಗದೇ ಇದ್ದಾಗ ಎಲ್ಲ ಥರ ಪ್ರಾಬ್ಲಮ್ಸು ಕಾಮನಾಗಿ ಕಾಣಿಸ್ಕೊಳ್ಳುತ್ತೆ ಡಯಾಬಿಟಿಸಲ್ಲಿ. ಸೊ ಹಾಗಾಗಿ ಕೂಡ ಈ ಹೈಡ್ರೇಷನ್ ತುಂಬಾ ಅವಶ್ಯಕತೆ ಅಂತೀವಿ. ಬಟ್ ಇನ್ನು ಕೆಲವರಾಗೆ ನಾವು ಜನರಲಾಗಿ ಡಯಾಬಿಟಿಕ್ ಪೇಷಂಟ್ಸ್ಗೆ ಏನಾಗುತ್ತೆ, ಎಷ್ಟೊಂದು ಈ ಮೆಡಿಸಿನ್ ಸ್ಟಾರ್ಟ್ ಮಾಡಿರ್ತಾರೆ. ಕೆಲವೊಂದು ಮೆಡಿಸಿನ್ಸು ಡೈಯೂರಿಟಿಕ್ಸ್ ಅಂತ ಯೂಸ್ ಮಾಡಿರ್ತೀವಿ. ಡೈಯೂರಿಟಿಕ್ಸ್ ಅಂದರೆ ಮೈಯಲ್ಲಿರೋ ನೀರಿನ ಅಂಶ ತೆಗೆದಾಕೋಕ್ಕೋಸ್ಕರ ನಾವು ಕೆಲವೊಂದು ಮಾತ್ರೆಗಳನ್ನ ಯೂಸ್ ಮಾಡ್ತೀವಿ. ಅದನ್ನು ಆದಷ್ಟು ಅವಾಯ್ಡ್ ಮಾಡಿ ಈ ಸಮ್ಮರ್ ಟೈಮಲ್ಲಿ ಅಂತ ಹೇಳ್ತೀವಿ. ಯಾಕೆ ಅಂದರೆ ಈ ಸಮ್ಮರ್ ಟೈಮಲ್ಲಿ ಆ್ಯಸ್ ಇಟ್ ಈಸ್ ನಾವು ತುಂಬಾ ಸ್ವೆಟ್ಟಾಗಿ ತುಂಬಾ ಬಾಡಿಲಿ ವಾಟರ್ ಕಂಟೆಂಟ್ ಲಾಸ್ ಆಗ್ತಾ ಇರುತ್ತೆ. ಅದ್ರ ಜೊತೆಗೆ ನಾವು ಈ ಡೈಯೂರಿಟಿಕ್ಸ್ ಅಂದರೆ ಬೈಯಲ್ಲಿರೋ ನೀರು ತೆಗೆದಾಕಂಥ ಅಂಶ ಟ್ಯಾಬ್ಲೆಟ್ಗಳನ್ನ ಕೊಟ್ಟರೆ ಬಾಡಿ ಇನ್ನೂ ಡಿಹೈಡ್ರೇಟ್ ಆಗುತ್ತೆ. ಇನ್ನೂ ಡಿಹೈಡ್ರೇಟ್ ಆಗಿದ್ರೆ ಬಾಡಿ ಇನ್ನೂ ವೀಕ್ ಆಗ್ತಾ ಹೋಗುತ್ತೆ.
ಸೊ ಅದಕ್ಕೋಸ್ಕರ ಇದನ್ನು ಆದಷ್ಟು ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟ್ ನಾವೇನು ಹೇಳ್ತೀವಿ ಡಯಾಬಿಟಿಸಲ್ಲಿ, ಮೆಡಿಸಿನ್ ಸಪ್ಲೈನ ಹುಷಾರಾಗಿ ಇಟ್ಕೊಳ್ಳಿ ಅಂತ ಹೇಳ್ತೀವಿ. ಅಂದರೆ ಎಷ್ಟೊಂದು ಜನ ಡಯಾಬಿಟಿಸು ಇನ್ಸುಲಿನ್ಸ್ ಯೂಸ್ ಮಾಡ್ತಿರ್ತಾರೆ. ಆ ಇನ್ಸುಲಿನ್ ಆದಷ್ಟು ಫ್ರಿಜ್ಜಲ್ಲೇ ಸ್ಟೋರ್ ಮಾಡಿರಿ ಅಂತ ಹೇಳ್ತೀವಿ. ಡೈರೆಕ್ಟ್ ಸನ್ಲೈಟ್ ಬೀಳ್ದಿರಂಗೆ ನೋಡ್ಕೊಳ್ಳಿ. ತುಂಬ ಎಕ್ಸ್ಟ್ರೀಮ್ ಹೀಟ್ ಇದ್ದರೆ ಆದಷ್ಟು ಒಂದು ಬಟ್ಲಲ್ಲಿ ಒಂದು ಸ್ವಲ್ಪ ನೀರು ಇಟ್ಬಿಟ್ಟು ಆ ನೀರೊಳಗೆ ಇನ್ಸುಲಿನ್ ಇಡೋದು ತುಂಬಾ ಅಡ್ವಾಂಟೇಜ್. ಏನಾಗುತ್ತೆ ಅಂದರೆ ಆ ನೀರು ಕೋಲ್ಡ್ ಚೈನ್ ಮೇಂಟೈನ್ ಆಗುತ್ತೆ. ಇನ್ಸುಲಿನ್ ಯಾವಾಗ ಆ ಪೊಟೆನ್ಸಿ ಕಳ್ಕೊಂಬಿಟ್ರೆ ನೀವು ಇನ್ಸುಲಿನ್ ತೊಗೊಂಡ್ರೂ ಕೂಡ ಅಷ್ಟು ಇನ್ಸುಲಿನ್ ವರ್ಕ್ ಆಗೋಲ್ಲ. ಸೊ ಹಾಗಾಗಿ ಕೋಲ್ಡ್ ಚೈನ್ ಮೇಂಟೈನ್ ಮಾಡೋದು ತುಂಬಾ ಅವಶ್ಯಕತೆ ಅಂತ ನಾವು ಡಯಾಬಿಟಿಸಲ್ಲಿ ಹೇಳ್ತೀವಿ. ಇದೆಲ್ಲ ಮೋಸ್ಟ್ ಇಂಪಾರ್ಟೆಂಟ್ ಹೇಳ್ತೀವಿ. ಇನ್ನೊಂದು ಕೆಲವರು ಹೇಳ್ತೀವಿ ಮೋಸ್ಟ್ ಇಂಪಾರ್ಟೆಂಟ್ ಹಾಟ್ ಝೋನ್ನ ಅವಾಯ್ಡ್ ಮಾಡಿ ಅಂತೀವಿ. ಅಂದರೆ ಹಾಟ್ ಝೋನ್ ಅವಾಯ್ಡ್ ಮಾಡಿ ಅಂದರೆ ಬಿಸಿಲಲ್ಲಿ ಆದಷ್ಟು ಹೋಗೋದನ್ನು ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ತುಂಬ ಎಕ್ಸ್ಟ್ರೀಮ್ ಹೀಟ್ ಇರೋ ಕಡೆ ಹೋಗೋದನ್ನು ಅವಾಯ್ಡ್ ಮಾಡಿ ಅಂತೀವಿ. ಪ್ಲಸ್ ಆದಷ್ಟು ಕ್ಯಾಪ್ ಯೂಸ್ ಮಾಡಿ, ಇಲ್ಲ ಅಂಬ್ರೆಲ್ಲಾಸ್ ಯೂಸ್ ಮಾಡಿ. ಇದೆಲ್ಲ ಯೂಸ್ ಮಾಡೋದ್ರಿಂದ ಬಾಡಿ ಡಿಹೈಡ್ರೇಟ್ ಆಗೋಲ್ಲ. ಅದು ಕೂಡ ವೆರಿ ಇಂಪಾರ್ಟೆಂಟ್ ಇನ್ ಡಯಾಬಿಟೀಸ್ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಡಯಾಬಿಟಿಸಲ್ಲಿ ಏನಪ್ಪ ಅಂದರೆ ಎಕ್ಸಸೈಸಸ್ ಅಂತ ಹೇಳ್ತೀವಿ. ಎಕ್ಸಸೈಸ್ ಮಾಡಬೇಕಾದ್ರೆ ಆದಷ್ಟು ಕೂಲಾಗಿದ್ದಾಗ ಆ ಟೈಮಲ್ಲಿ ಎಕ್ಸಸೈಸ್ ಮಾಡಿ. ಅಂದರೆ ಅರ್ಲಿ ಮಾರ್ನಿಂಗ್ ಟೈಮ್ಸ್ ಯಾವಾಗ ಬಿಸಿಲಿಲ್ದಿರೋ ಟೈಮಲ್ಲಿ ಎಕ್ಸಸೈಸ್ ಮಾಡಿ, ಇಲ್ಲ ಸಾಯಂಕಾಲದ ಟೈಮ್ 5:30-6 ಗಂಟೆ ಮೇಲೆ ಎಕ್ಸಸೈಸ್ ಮಾಡೋದ್ರಿಂದ ತುಂಬ ಎಕ್ಸ್ಟ್ರೀಮ್ ಹೀಟ್ ಇರೋದಿಲ್ಲ. ಹಾಗಾಗಿ ನಿಮ್ಮ ಬಾಡಿ ಎಕ್ಸ್ಟ್ರೀಮ್ ವಾಟರ್ ಲಾಸ್ ಆಗೋದಿಲ್ಲ. ಅದು ಕೂಡ ನಿಮ್ಮ ಡಯಾಬಿಟೀಸ್ಗೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಇವೆಲ್ಲ ಸಣ್ಣ ಥಿಂಗ್ಸ್ ಡಯಾಬಿಟೀಸಲ್ಲಿ ಇವೆಲ್ಲ ನಾವು ಮಾಡ್ತಾ ಹೋಯಿತು ಅಂದರೆ ಕಂಟ್ರೋಲ್ ಆಫ್ ಡಯಾಬಿಟೀಸ್ ಒಂದೇ ಅಲ್ಲ, ಪ್ಲಸ್ ನಮ್ಮ ಬಾಡಿಗೂ ಕೂಡ ತುಂಬ ಓವರ್ ಸ್ಟ್ರೇನ್ ಮಾಡಲ್ಲ, ತುಂಬ ಓವರ್ ಆ್ಯಕ್ಟಿವಿಟಿ ಕೊಡೋದಿಲ್ಲ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕ್ವೈಟ್ ಆಫನ್ ಮಾನಿಟರ್ ಮಾಡಿ ಅಂತ ಹೇಳ್ತೀವಿ. ಬೇಸಿಗೆಗಾಲದಲ್ಲಿ ಶುಗರ್ ಆಫನ್ ಅಪ್ ಆ್ಯಂಡ್ ಡೌನ್ ಆಗ್ತಾ ಇರುತ್ತೆ. ಸೊ ಹಾಗಾಗಿ ಮನೇಲಿ ಗ್ಲೂಕೋಮೀಟ್ರ್ ಇಟ್ಕೊಂಡು ಆ ಗ್ಲೂಕೋಮೀಟ್ರಲ್ಲಿ ಆವಾಗವಾಗ ಶುಗರ್ ಚೆಕ್ ಮಾಡ್ತಾ ಇರಬೇಕು, ಮಾನಿಟರ್ ಮಾಡ್ತಾ ಇರಬೇಕು. ಯಾವಾಗ ಶುಗರ್ ಲೆವೆಲ್ ನಿಮಗೆ ಲೋ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೋ, ನಿಮಗೆ ಲೋ ಅನ್ಸೋಕ್ಕೆ ಸ್ಟಾರ್ಟ್ ಆಗುತ್ತೋ ಅಂಥ ಟೈಮಲ್ಲಿ ಐದರ್ ಕುಡ್ ಬಿ ಸಮ್ ಹೈಡ್ರೇಷನ್ ಇಂಪ್ರೂವ್ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪ ಏನಾರು ಫುಡ್ಸ್ ಏನಾರು ಕ್ವಾಂಟಿಟಿ ತೊಗೊಳೋದ್ರಿಂದ ಸಡನ್ನಾಗಿ ಶುಗರ್ ಲೆವೆಲು ಡ್ರಾಪ್ ಆಗೋದಿಲ್ಲ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಎಕ್ಸಸೈಸ್ ವೈಸ್ಲಿ ಅಂತ ಹೇಳ್ತೀವಿ. ಯಾವಾಗಲೇ ಹೇಳ್ದಲ್ಲ, ಆದಷ್ಟು ಎಕ್ಸಸೈಸ್ ಮಾಡಬೇಕಾದ್ರೆ ಐದರ್ ಬೆಳಗ್ಗೆ ಸೆಲೆಕ್ಟ್ ಮಾಡಿ, ಇಲ್ಲ ಸಾಯಂಕಾಲ ಸೆಲೆಕ್ಟ್ ಮಾಡಿ. ಆದಷ್ಟು ಮಧ್ಯಾಹ್ನದ ಹೊತ್ತು ಮಾತ್ರ ಎಕ್ಸಸೈಸ್ ಮಾಡಬಾರ್ದು. ಮೋಸ್ಟ್ ಇಂಪಾರ್ಟೆಂಟ್ ಹೈಪೋ ಅಂದರೆ ಬ್ಲಡ್ ಶುಗರ್ ಕಮ್ಮಿ ಆಗೋದು ಕೂಡ ನಮಗೆ ಅವೇರ್ನೆಸ್ ಸ್ವಲ್ಪ ಕಮ್ಮಿ ಆಗುತ್ತೆ ಈ ಸಮ್ಮರಲ್ಲಿ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಅವಾಗವಾಗ ಮಾನಿಟರ್ ಮಾಡೋದು ತುಂಬ ಇಂಪಾರ್ಟೆಂಟು. ಯಾವಾಗ ನಿಮಗೆ ಲೋ ಶುಗರ್ ಆಗುತ್ತೆ ಅಂತ ಗೊತ್ತಾಗುತ್ತೋ ಐದರ್ ಮೆಡಿಸಿನ್ಸೋ ಇನ್ಸುಲಿನ್ಸೋ ಏನು ಕೊಟ್ಟಿರ್ತಾರೋ ಅದನ್ನು ಸ್ವಲ್ಪ ಕ್ವಾಂಟಿಟಿ ಕಮ್ಮಿ ಮಾಡಿಕೊಂಡು ಸ್ವಲ್ಪ ಫುಡ್ ಕ್ವಾಂಟಿಟಿ ಚೂರು ಜಾಸ್ತಿ ಮಾಡೋದ್ರಿಂದ ಈ ರಿಪೀಟೆಡ್ ಹೈಪೋ ಆಗೋದು ಈ ಸಮ್ಮರ್ಗಾಲಲ್ಲಿ ಅವಾಯ್ಡ್ ಆಗ್ತಾ ಹೋಗುತ್ತೆ ಅಂತ ಹೇಳ್ತೀವಿ. ದೀಸ್ ಆರ್ ಆಲ್ಸೋ ವೆರಿ ಇಂಪಾರ್ಟೆಂಟ್. ಪ್ರೊಟೆಕ್ಟ್ ಯುವರ್ ಬಾಡಿ ಅಂತ ಹೇಳ್ತೀವಿ. ಅಂದರೆ ಈ ಈ ಸಮ್ಮರಲ್ಲಿ ಸ್ವಲ್ಪ ಬಿಸಿಲು ಜಾಸ್ತಿ ಇರೋದ್ರಿಂದ ಕಾಲುಗಳು ಕಾದೋಗ್ ಅಂದರೆ ನೆಲಗಳು ಕಾದೋಗಿರುತ್ತೆ. ಸೊ ಬರೀ ಕಾಲಲ್ಲಿ ಆದಷ್ಟು ವಾಕ್ ಮಾಡಬೇಡಿ ಅಂತ ಹೇಳ್ತೀವಿ. ಬರೀ ಕಾಲಲ್ಲಿ ವಾಕ್ ಮಾಡೋದ್ರಿಂದ ಏನಾಗುತ್ತೆ ಅಂದರೆ ಕಾಲಲ್ಲಿ ಬೊಬ್ಬೆ ಬರೋದು ಗೊತ್ತಾಗಲ್ಲ. ಬೊಬ್ಬೆ ಬಂತು ಅಂದರೆ ಗಾಲ್ ಇನ್ಫೆಕ್ಷನ್ ಆಗುತ್ತೆ. ಅದು ನಿಮಗೆ ಲೇಟರ್ ಕಾಂಪ್ಲಿಕೇಟ್ ಆಗ್ತಾ ಹೋಗುತ್ತೆ. ಆದಷ್ಟು ಈ ದೇವಸ್ಥಾನದ ಕಡೆ ಹೋದಾಗ ಆದಷ್ಟು ಹುಷಾರಾಗಿರಿ. ಕಾಲನ್ನ ಆದಷ್ಟು ಬರೀ ಕಾಲಲ್ಲಿ ನಡಿದಿರಂಗೆ ನೋಡ್ಕೊಳ್ಳಿ. ಸಪೋಸ್ ನಡೆದ್ರೂ ಕೂಡ ಕೂಲಾಗಿರೋದ್ರಲ್ಲಿ ಅಥವಾ ಬೇರೆ ಏನಾದ್ರು ಹಾಸಿರೋಂಥ ಕಡೆ ನಡೀರಿ, ಅಥವಾ ರಗ್ಗಿರೋಂಥ ನಡೀರಿ, ಫುಟ್ ರಗ್ಗಿರೋಂಥ ಕಡೆ ನಡೀರಿ. ಬರೀ ಕಾಲಲ್ಲಿ ಚಪ್ಪಡಿ ಕಾಲಲ್ಲಿ ಮಾತ್ರ ನಡಿಬಾರ್ದು ಅಂತ ನಾವು ಹೇಳ್ತೀವಿ. ಇನ್ನೊಂದು ಕಾಮನ್ ಆಗಿ ನಾವು ಹೇಳ್ತೀವಿ ಅಂದರೆ ಡ್ರೆಸ್ ಲೈಟ್ಲಿ ಅಂತ ಹೇಳ್ತೀವಿ. ತುಂಬ ಟೈಟಾಗಿರೋ ಡ್ರೆಸ್ ಹಾಕೊಳ್ಳೋಬಾರ್ದು, ತುಂಬ ಲೈಟಾಗಿರೋ ಲೂಸ್ ಆಗಿರೋಂಥ ಡ್ರೆಸ್ ಹಾಕೋಬೇಕು. ಯಾಕೆ ಅಂದರೆ ಬ್ಲಡ್ ಸರ್ಕ್ಯುಲೇಷನ್ ನಮ್ಮ ಬಾಡಿಲಿ ಎಲ್ಲ ಚೆನ್ನಾಗಿ ಆಡಬೇಕು. ನಾವು ಸಮ್ಮರಲ್ಲಿ ಆ್ಯಸ್ ಇಟ್ ಈಸ್ ಬ್ಲಡ್ ಸರ್ಕ್ಯುಲೇಷನ್ ಸ್ವಲ್ಪ ಕಮ್ಮಿ ಇರುತ್ತೆ. ಯಾಕೆಂದರೆ ಬಾಡಿ ಬ್ಲಡ್ ಸ್ವಲ್ಪ ತಿಕ್ ಆಗಿರುತ್ತೆ. ಹಾಗಾಗಿ ಅಷ್ಟು ಫಾಸ್ಟಾಗಿ ಮೂವ್ಮೆಂಟ್ ಆಗ್ತಿರಲ್ಲ. ಸೊ ಹಾಗೆ ನಾವು ಟೈಟ್ ಡ್ರೆಸ್ ಹಾಕ್ಬಿಟ್ರೆ ಆಟೋಮೆಟಿಕ್ಕಾಗಿ ನಮ್ಮ ಬಾಡಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಡ್ರಾಪ್ ಆಗುತ್ತೆ. ಅದು ಕೂಡ ಇಂಡೈರೆಕ್ಟಾಗಿ ನಮ್ಮ ಡಯಾಬಿಟಿಸ್ಗೂ ಮತ್ತು ಬೇರೆ ಒಂದು ಪ್ರಾಬ್ಲಮ್ಸ್ಗೂ ಬರೋಕ್ಕೂ ಚಾನ್ಸಸ್ ಜಾಸ್ತಿ. ಸೊ ಆದಷ್ಟು ಲೈಟಾಗಿರೋ ಡ್ರೆಸ್ಸು, ತುಂಬ ಈಸಿ ಇರೋಂಥ ತೆಗಿಯೋಂಥದ್ದು ಡ್ರೆಸ್ಸನ್ನು ಯೂಸ್ ಮಾಡಿ ಅಂತ ನಾವು ಜನರಲಾಗಿ ನಾವು ರೆಕಮೆಂಡ್ ಮಾಡ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಅಂದರೆ ಈಟಿಂಗ್ ಕೂಲ್ ಅಂದರೆ ಹೈಡ್ರೇಷನ್ ತುಂಬ ಇಂಪಾರ್ಟೆಂಟ್. ಹೈಡ್ರೇಷನ್ ಲೆವೆಲ್ ಅಂತ ಹೇಳಿದ್ರೆ ಅದಾಗಲೇ ಹೇಳ್ದಲ್ಲ, ಆದಷ್ಟು ಈ ಸೌತೆಕಾಯಿ ತಿನ್ನೋದು, ಈ ಗ್ರೀನ್ ಲೀಫಿ ವೆಜಿಟೇಬಲ್ಸ್ ತೊಗೊಳ್ಳೋದು, ಪ್ಲಸ್ ಈ ಬೆರೀಸ್ ತೊಗೊಳ್ಳೋದು, ಪ್ಲಸ್ ನೀರು ಮಜ್ಜಿಗೆ, ಪ್ಲಸ್ ಈ ಲೈಮ್ ಜ್ಯೂಸ್ ತೊಗೊಳ್ಳೋದು, ಇಂಥವೆಲ್ಲ ಮಾಡೋದ್ರಿಂದ ಹೈಡ್ರೇಷನ್ ಚೆನ್ನಾಗಿ ಇಟ್ಕೊಂಡ್ರೆ ನಮ್ಮ ಬಾಡಿ ತುಂಬಾ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಪೋರ್ಷನ್ ಕಂಟ್ರೋಲ್ ಸೈಜ್ ಅಂತ ಹೇಳ್ತೀವಿ. ಸೆಕೆಗಾಲದಲ್ಲಿ ನೀವು ಕೇಳಿರ್ಬೋದು, ಸೆಕೆಗಾಲದಲ್ಲಿ ಏನಾಗುತ್ತೆ ಅಂದರೆ ನಾವು ಸರಿಯಾಗಿ ತಿನ್ನೋಕ್ಕಾಗಲ್ಲ, ಹೊಟ್ಟೆ ಹಶ್ವಾಗಲ್ಲ. ಹಾಗಾಗಿ ಏನಾಗುತ್ತೆ ಕ್ವಾಂಟಿಟಿ ಕಮ್ಮಿ ಮಾಡಿಬಿಡ್ತೀವಿ. ಯಾವಾಗ ಕ್ವಾಂಟಿಟಿ ಕಮ್ಮಿ ಮಾಡಿಬಿಡ್ತೀವೋ ನಮಗೆ ರಿಪೀಟೆಡಾಗಿ ಲೋ ಶುಗರ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಸೊ ಹಾಗಾಗಿ ನಾವೇನು ರೆಕಮೆಂಡ್ ಮಾಡ್ತೀವಿ ಅಂದರೆ ಪೋರ್ಷನ್ ಕಂಟ್ರೋಲ್. ನೀವು ಕಮ್ಮಿ ತಿಂದರೂ ಕೂಡ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಿ, ಆವಾಗವಾಗ ತಿಂತಾಯಿರಿ. ಅವಾಗವಾಗ ತಿನ್ನೋದ್ರಿಂದ ಏನಾಗುತ್ತೆ ಅಂದರೆ ನಿಮಗೆ ಶುಗರ್ ಸಡನ್ನಾಗಿ ಡ್ರಾಪ್ ಆಗೋಲ್ಲ. ಸೊ ನೀಟಾಗಿ ಮೇಂಟೈನ್ ಆಗುತ್ತೆ ಅಂತ ನಾವು ಹೇಳ್ತೀವಿ. ಇದು ತುಂಬ ಇಂಪಾರ್ಟೆಂಟ್ ಹೇಳ್ತೀವಿ. ಡಾಕ್ಟರ್ ಏನಾರು ಡೂಸ್ ಆ್ಯಂಡ್ ಡೋಂಟ್ಸ್ ಇದೆಯಾ ಅಂತ ನೀವು ಕೇಳ್ಬೋದು. ಅಂದರೆ ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಕೇಳ್ಬೋದು. ವೆಲ್, ನಾವು ಹೇಳೋದು ಇಷ್ಟೇ, ಮಾಡಬೇಕಾಗಿರೋದು ಒಂದೇನಪ್ಪ ಅಂದರೆ ಸ್ಟೇ ಹೈಡ್ರೇಟೆಡ್. ಅಂದರೆ ಆವಾಗವಾಗ ನೀರು ಕುಡಿಯೋದು, ಜ್ಯೂಸ್ ಕುಡಿಯೋದು. ಜ್ಯೂಸ್ ಅಂದರೆ ನಾನು ಹೇಳಿದ್ನಲ್ಲ ಅದು ಬಟರ್ ಮಿಲ್ಕ್ ಅಂಥದ್ದೆಲ್ಲ ತೊಗೊಳ್ಳೋದು ಇಂಪಾರ್ಟೆಂಟ್. ಪ್ಲಸ್ ಮಾನಿಟ್ರಿಂಗ್ ದ ಬ್ಲಡ್ ಶುಗರ್ಸ್ ಅಂತ ಹೇಳ್ತೀವಿ.
ಪದೇ ಪದೇ ಶುಗರ್ನ ಚೆಕ್ ಮಾಡಿಕೊಂಡು ಶುಗರ್ ಕಂಟ್ರೋಲ್ ಇದೆಯಾ, ಜಾಸ್ತಿ ಲೋ ಆಗ್ತಿದ್ರೆ ಕ್ವಾಂಟಿಟಿ ಆಫ್ ಡೋಸ್ ಕಮ್ಮಿ ಮಾಡೋದು ಅಥವಾ ಫುಡ್ನ ಕ್ವಾಂಟಿಟಿನ ಜಾಸ್ತಿ ಮಾಡೋದು ಅವನ್ನೆಲ್ಲ ಮಾಡಬೇಕು. ಮೋಸ್ಟ್ ಇಂಪಾರ್ಟೆಂಟ್ ಪ್ರೊಟೆಕ್ಟ್ ಯುವರ್ ಫೀಟ್ ಅಂತ ಹೇಳ್ತೀವಿ. ಅಂದರೆ ಕಾಲನ್ನ ಆದಷ್ಟು ಹುಷಾರಾಗಿ ಸೇಫ್ಟಿಯಾಗಿ ನೋಡ್ಕೊಬೇಕು. ಮಖ ಎಷ್ಟು ಚೆನ್ನಾಗಿ ನೋಡ್ಕೊತೀವೋ ಕಾಲನ್ನು ಅಷ್ಟೇ ಚೆನ್ನಾಗಿ ನೋಡ್ಕೊಬೇಕು. ಡಯಾಬಿಟಿಸಲ್ಲಿ ಒಂದು ಸತಿ ಕಾಲು ಗಾಯಗಳಾಗ್ಬಿಟ್ರೆ ವಾಸಿ ಆಗೋಲ್ಲ. ಸೊ ಅದಕ್ಕೋಸ್ಕರ ಕಾಲು ಗಾಯನೂ ಪ್ರೊಟೆಕ್ಷನ್ ಇಸ್ ತುಂಬಾ ಇಂಪಾರ್ಟೆಂಟ್ ಅಂತ ಹೇಳ್ತೀವಿ. ಡ್ರೆಸ್ ಅಪ್ರಾಪ್ರಿಯೇಟ್ಲಿ ಅಂತೀವಿ. ಡ್ರೆಸ್ ಅಂದರೆ ನಾವು ಏನು ಹಾಕ್ಕೊತೀವೋ ಬಟ್ಟೆ ತುಂಬ ಟೈಟ್ ಆಗಿಲ್ದಿರೋದು, ತುಂಬ ಲೂಸ್ ಆಗಿಲ್ದಿರೋದು, ಆದಷ್ಟು ಮಾಡ್ರೇಟ್ ಆಗಿರೋಂಥ ಹಾಕ್ಕೊಬೇಕು ಅಂತ ಹೇಳ್ತೀವಿ. ಅದು ಇನ್ನೊಂದು ಕೆಲವರು ಯೂಸ್ ದ ಸನ್ಸ್ಕ್ರೀನ್ ಅಂತ ಹೇಳ್ತೀವಿ. ಅಂದರೆ ಹೊರಗಡೆ ಬಿಸಿಲಿಗೆ ಹೋದಾಗ ಸನ್ಸ್ಕ್ರೀನ್ ಹಾಕೊಳ್ಳೋದ್ರಿಂದ ನಮಗೆ ಟ್ಯಾನ್ ಆಗೋದಾಗಲಿ, ಡಿಹೈಡ್ರೇಟ್ ಆಗೋದಾಗಲಿ, ಸನ್ಬರ್ನ್ ಆಗೋದಾಗಲಿ ಅವೆಲ್ಲ ಅವಾಯ್ಡ್ ಆಗುತ್ತೆ. ಅವೆಲ್ಲ ಡಯಾಬಿಟಿಸಲ್ಲೂ ಕೂಡ ಇಂಪಾರ್ಟೆಂಟ್. ಅವನ್ನೆಲ್ಲ ನೀವು ಮಾಡಲೇಬೇಕು. ಮಾಡದೇ ಇದ್ರೆ ಏನಾಗುತ್ತೆ, ಡಯಾಬಿಟಿಸ್ ಒನ್ನೊಳಗೆ ತೊಂದರೆ ಕೊಟ್ಬಿಡುತ್ತೆ. ಹೌದು, ಇವನ್ನೆಲ್ಲ ಮಾಡಬೇಕು ಅಂತ ನಾವು ಹೇಳ್ತೀವಿ. ವಾಟ್ ಶುಡ್ ನಾಟ್ ವಿ ಡೂ ಅಂದರೆ ಏನು ಮಾಡಬಾರ್ದು ಅಂತ ನೀವು ಕೇಳಬೇಕು ಅಂತ ಹೋಯ್ತು ಅಂದರೆ ನಾವು ಜನರಲಾಗಿ ಹೇಳ್ತೀವಿ, ನೀವು ಬಾಯಾರಿಕೆ ಆಗೋ ತನಕ ಕಾಯಕ್ಕೆ ಹೋಗಬಾರ್ದು, ಅವಾಗವಾಗ ನೀರು ಕುಡಿಬೇಕು ಅನ್ನೋದನ್ನು ಹೇಳ್ತೀವಿ. ಜಾಸ್ತಿ ಶುಗರಿ ಡ್ರಿಂಕ್ಸ್ ಕುಡಿಬಾರ್ದು ಅಂತ ಹೇಳ್ತೀವಿ. ಕಾಫಿ, ಟೀ, ಶುಗರಿ ಡ್ರಿಂಕ್ಸು, ಆಲ್ಕೋಹಾಲು ಇವನ್ನೆಲ್ಲ ಅವಾಯ್ಡ್ ಮಾಡಬೇಕು ಈ ಸಮ್ಮರ್ ಸೀಸನಲ್ಲಿ ಅಂತ ಹೇಳ್ತೀವಿ. ಯಾಕೆಂದರೆ ಆ್ಯಸ್ ಇಟ್ ಈಸ್ ನಮ್ಮ ಬಾಡಿ ಡಿಹೈಡ್ರೇಷನ್ ಲೆವೆಲಲ್ಲಿರುತ್ತೆ. ನಾವು ಯಾವಾಗ ಶುಗರ್ ಲೂಸ್ ಜ್ಯೂಸ್ ಅಥವಾ ಏನಾದರೂ ತೊಗೊಂಡಷ್ಟು ಬಾಡಿ ಇನ್ನೂ ಹೈಡ್ರೇಷನ್ ಕಳ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನೆಲ್ಲ ಅವಾಯ್ಡ್ ಮಾಡಬೇಕು ಅಂತ ಹೇಳ್ತೀವಿ. ಮೋಸ್ಟ್ ಇಂಪಾರ್ಟೆಂಟ್ ಕಾಫಿ, ಟೀ ಆದಷ್ಟು ಕಮ್ಮಿ ಮಾಡಿ ಅಂತ ಹೇಳ್ತೀವಿ. ಕುಡೀರಿ, ಲಿಟ್ಲ್ 1-2 ಸತಿ ಕುಡೀರಿ. ಜಾಸ್ತಿ ಕಾಫಿ, ಟೀ ಕುಡಿಯೋದ್ರಿಂದ ಕೂಡ ಡಿಹೈಡ್ರೇಟ್ ಆಗುತ್ತೆ ಅಂತ ಹೇಳ್ತೀವಿ. ಆ್ಯಂಡ್ ಇನ್ನೊಂದಂದರೆ ಡೋಂಟ್ ಕಂಪ್ರಮೈಸ್ ಆನ್ ಇನ್ಸುಲಿನ್ ಕೂಡ ಆದಷ್ಟು, ಅದು ಯಾವಾಗಲೇ ಹೇಳ್ದಲ್ಲ, ಇನ್ಸುಲಿನ್ ಸ್ಟೋರೇಜ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ನಾವು ಇನ್ಸುಲಿನ್ ಯಾವ ಥರ ಸ್ಟೋರ್ ಮಾಡ್ತೀವಿ ಅದು ಕೂಡ ಮ್ಯಾಟ್ರ್ ಆಗುತ್ತೆ. ಅದು ಕೂಡ ನೀವು ಯಾವುದಾದ್ರು ಕಾಂಪ್ರಮೈಸ್ ಮಾಡೋಕ್ಕೆ ಹೋಗ್ಬೇಡಿ. ಇರಲಿ ನೋಡೋಣ ಆಮೇಲೆ ಏನಾಗುತ್ತೆ ನೋಡೋಣ ಅಂತ ಇನ್ಸುಲಿನ್ ಹೊರಗಡೆ ಇಟ್ಬಿಡೋದೆಲ್ಲ ಮಾಡೋದು ಬೇಡ. ಆದಷ್ಟು ಫ್ರಿಜ್ಜಲ್ಲಿ ಇಡೋದೇ ತುಂಬಾ ಅವಶ್ಯಕತೆ ಅಂತ ಹೇಳ್ತೀವಿ. ಪ್ಲಸ್ ಆದಷ್ಟು ನಾವು ಕಾಲನ್ನ ವೆಟ್ಟಾಗಿ ಇಟ್ಕೊಳ್ಳಿ. ಡ್ರೈ ಆಗಿ ಇಟ್ಕೊಳ್ಳೋದ್ರಿಂದ ಕಾಲು ಕ್ರ್ಯಾಕ್ಸ್ ಆಗೋದು, ಕಟ್ಸ್ ಆಗೋದು ಇವೆಲ್ಲ ತುಂಬಾ ಕಾಮನ್ ಆಗಿ ಬರುತ್ತೆ. ಅದು ಕೂಡ ಮೋಸ್ಟ್ ಇಂಪಾರ್ಟೆಂಟ್. ಆ್ಯಂಡ್ ಮೋಸ್ಟ್ ಇಂಪಾರ್ಟೆಂಟ್ ನಾವು ಏನು ಹೇಳಬೇಕು ಅಂದರೆ ಹೀಟ್ ಇಲ್ನೆಸಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ಇಟ್ ಕುಡ್ ಬಿ ನಾವು ಏನಾಗುತ್ತೆ ಅಂದರೆ ಈ ಸಣ್ಣಗಾಗೋದು, ಕಾಲು ಪಲ್ಸ್ ಫೀಬಲ್ ಆಗಿರೋದು ಇಂಥವೆಲ್ಲ ನಮ್ಗೆ ಕಾಣಿಸ್ಕೊಳ್ತು ಅಂದರೆ ಆದಷ್ಟು ಹುಷಾರಾಗಿ ನೋಡ್ಕೊಳ್ಬೇಕು ಅಂತ ಹೇಳ್ತೀವಿ. ಮೋಸ್ಟ್ 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 ಇಂಪಾರ್ಟೆಂಟ್ ನಾವು ಏನು ಹೇಳಬೇಕು ಅಂದರೆ ಯಾರೇ ಡಯಾಬಿಟಿಕ್ ಪೇಷಂಟ್ಸು ಏನೇ ಇದ್ದರೂ ಕೂಡ ಆವಾಗವಾಗ ಮಾನಿಟರ್ ಮಾಡಿ, ನೀವು ಮಾನಿಟರ್ ಮಾಡ್ತಾ ಕಂಟ್ರೋಲ್ ಚೆನ್ನಾಗಿಟ್ಕೊಂಡ್ರೆ ಏನು ಬೇಕಾದ್ರೂ ತೊಗೊಬೋದು ಅಂತ ಹೇಳ್ತೀವಿ. ಬೈ ಚಾನ್ಸ್ ನಿಮ್ಮ ಶುಗರ್ ಲೆವೆಲ್ ಜಾಸ್ತಿ ಇದ್ದಾಗ ಅಂಥ ಕಂಡೀಷನ್ಸಲ್ಲಿ ಜ್ಯೂಸ್ ತೊಗೊಳ್ಳೋ ಅವಶ್ಯಕತೆ ಬರೋದಿಲ್ಲ. ಆ ಜ್ಯೂಸ್ನೆಲ್ಲ ಅವಾಯ್ಡ್ ಮಾಡಬೇಕಾಗತ್ತೆ. ನೀರು, ಬಟರ್ ಮಿಲ್ಕ್ ಅದನ್ನು ತೊಗೊಳ್ಳಿ. ಇಷ್ಟು ದಿನಕ್ಕೆ 10 ಲೋಟರ್ ತೊಗೊಂಡ್ರೂ ಕೂಡ ನಿಮ್ಮ ಶುಗರ್ ಲೆವೆಲ್ ಅಂತ ಏನು ಜಾಸ್ತಿ ಏನಾಗಲ್ಲ. ಅದು ಕೂಡ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳ್ತೀವಿ. ಸೊ ಈ ಸಮ್ಮರ್ ಬಂದಾಗ ಈ ಹಲವಾರು ಈ ಸಣ್ಣ ಸಣ್ಣ ಥಿಂಗ್ಸ್ನ ನೀವು ಮಾಡೋದ್ರಿಂದ ನಿಮ್ಮ ಡಯಾಬಿಟಿಸ್ ಕಂಟ್ರೋಲ್ ಒಂದೇ ಅಲ್ಲ, ನಿಮ್ಮ ಡಯಾಬಿಟಿಸ್ ಎಲ್ಲ ಏನು ಪ್ರಾಬ್ಲಮ್ಸು ಬರದಿರಂಗೆ ಇರುತ್ತೆ. ಈ ಸಮ್ಮರಲ್ಲಿ ಬರೋಂಥ ಪ್ರಾಬ್ಲಮ್ಸೇ ಜಾಸ್ತಿ ಇರುತ್ತೆ ಡಯಾಬಿಟಿಸ್ಗಿಂತ. ಸೊ ಹಾಗಾಗಿ ಆ ಪ್ರಾಬ್ಲಮ್ಸನ್ನು ನೀವು ತಡಿಬೇಕು. ಪ್ಲಸ್ ಡಯಾಬಿಟಿಸಿಂದ ಬರೋಂಥ ಪ್ರಾಬ್ಲಮ್ಸ್ನು ನೀವು ಅವಾಯ್ಡ್ ಮಾಡಬೇಕು. ಸೊ ಡಯಾಬಿಟಿಸ್ ಸಮ್ಮರಲ್ಲಿ ಸ್ವಲ್ಪ ಕಷ್ಟ, ಬಟ್ ಮ್ಯಾನಿಟರ್ ಮಾಡಿದ್ರೆ ಏನು ಪ್ರಾಬ್ಲಮ್ಸು ಬರೋಲ್ಲ ಅಂತ ನಾನು ಹೇಳ್ತೀನಿ. ಏನಾರು ಪ್ರಾಬ್ಲಮ್ಸ್ ಡಯಾಬಿಟಿಸ್ ಬಗ್ಗೆ ನಿಮ್ಗೆ ಏನಾರು ಅನುಮಾನ ಇತ್ತು ಅಂದರೆ ನೀವು ಏನೇ ಟೈಮ್ ನಮಗೆ ಕಾಂಟ್ಯಾಕ್ಟ್ ಮಾಡಿ. ನಮ್ಮಲ್ಲಿ ಎಲ್ಲ ಮಾಹಿತಿನೂ ನಾವು ನಿಮ್ಗೆ ಕೊಟ್ಟು ಅದ್ರ ಬಗ್ಗೆ ನಿಮಗೆ ಡೀಟೇಲ್ಸ್ನ ಹೇಳ್ತಾ ಬರ್ತೀವಿ. ಹಿಂಗೆ ಹೇಳ್ತಾ ನಾನು 2 ಮಾತು ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು. ಆರೋಗ್ಯ ಮಾಹಿತಿಯ ಇಂಥ ಮತ್ತಷ್ಟು ವಿಡಿಯೋಗಳಿಗಾಗಿ ವಿಶ್ವವಾಣಿ ಹೆಲ್ತ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ.